ಇವತ್ತು ಒಳ್ಳೆ ಬ್ರಾಹ್ಮಣರ ಶೈಲಿಯ ಸಂಡಿಗೆ ಹುಳಿ ಏನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಿಷ್ಟನ್ನು ಈಗ ನಾನು ತರಿತರಿಯಾಗಿ ಮಿಕ್ಸಿಲಿ ರುಬ್ಕೊಂಡ್ಬರ್ತೀನಿ. ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತೀನಿ. ಇದನ್ನ ಸಂಡಿಗೆ ಸೈಜ್ ಒಂದು 4 ರಿಂದ 5 ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನ ನೀಟಾಗಿ ಕದ್ರಕೊಂಡ್ಬಿಡೋಣ. ಈ ಒಗ್ಗರಣೆ ಹಾಕ್ತಿದ್ದಂಗೆನೆ ನಾವು ಅವಾಗಲೇ ಕಲಸಿಟ್ಕೊಂಡಿದೀವಲ್ಲ ಆ ಮಿಶ್ರಣ, ಅದನ್ನ ಈಗ ಇದಕ್ಕೆ ಸೇರಿಸ್ಕೋಣ. ಮತ್ತೆ ತರಕಾರಿ ಇದ್ರ ಏನು ಅವಶ್ಯಕತೆ ಇಲ್ಲ. ಇದಕ್ಕೆ ಎಣ್ಣೆ ಕಾಯ್ತಿದ್ದಂಗೆನೆ ನಾವು ಅವಾಗಲೇ ಏನು ಉಂಡೆ ಹಾಕೊಂಡಿದೀವಲ್ಲ ಅದನ್ನೆಲ್ಲ ಎಣ್ಣೆಗೆ ಹಾಕಿ ಕರ್ಕೊಂಬೋಣ. ಸ್ನೇಹಿತರೆ ನೋಡಿ, ಇದು ಹುಳಿ ಚೆನ್ನಾಗಿ ಕುದ್ದಿದೆ. ಈಗ ನೋಡಿ ಗರಿಗರಿಯಾಗಿರುವಂಥ ಸಂಡಿಗೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ನೇಹಿತರೆ, ಬಿಸಿ ಬಿಸಿಯಾದಂತಹ ಸಂಡಿಗೆ ಹುಳಿ ಅನ್ನದ ಜೊತೆಗೆ ರೆಡಿಯಾಗಿದೆ. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು ಒಳ್ಳೊಳ್ಳೆ ಸಾಂಬಾರುಗಳು ತೋರಿಸಿ ಅಂತ. ಇವತ್ತು ಒಳ್ಳೆ ಬ್ರಾಹ್ಮಣರ ಶೈಲಿಯ ಸಂಡಿಗೆ ಹುಳಿ ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಂಡಿಗೆ ಹುಳಿ ಅನ್ನೋದು ಇವತ್ತು ನೆನ್ನೆ ರೆಸಿಪಿ ಅಲ್ಲ, ಸುಮಾರು ತಲಾತಲಾಂತರಗಳಿಂದ ಬಂದಿರೋವಂಥದ್ದು. ಅಜ್ಜಿ ಕಾಲ ತಾತನ ಕಾಲದಿಂದ ಅವಾಗಿಂದ ಬಂದಿರೋವಂಥ ರೆಸಿಪಿ ಸಂಡಿಗೆ ಹುಳಿ ಅಂತ. ಬ್ರಾಹ್ಮಣರ ಮನೆಗಳಿಗೆ ತುಂಬ ಸ್ಪೆಷಲ್ ಇದು. ಅದರಲ್ಲೂ ಮದುವೆ ಮನೆಗಳಲ್ಲಿ ಇದೊಂದು ಇರಲೇಬೇಕು. ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟು ಮಾಡಿಸ್ತಾರೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಬನ್ನಿ ಈಗ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಸಂಡಿಗೆ ಹುಳಿಗೆ ನಾನು ಒಂದು 1/4 kg ತೊಗರಿಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದು 2 ಗಂಟೆ ಕಾಲ ಚೆನ್ನಾಗಿ ನೆನೆಸಬೇಕು. ತೊಗರಿಬೇಳೆ ಚೆನ್ನಾಗಿ ಅಂದರೆ ಕೆಲವರು ಕಡಲೆಬೇಳೆನೂ ಮಿಕ್ಸ್ ಮಾಡ್ತಾರೆ. ಕಡಲೆಬೇಳೆ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ತೊಗರಿಬೇಳೆ. ಒಂದು 1/4 kg ತೊಗರಿಬೇಳೆಯನ್ನು ನಾನು ನೆನೆಸಿಟ್ಕೊಂಡಿರೋಂಥ ತೊಗರಿಬೇಳೆ ಹಾಕೋತಿದ್ದೀನಿ. ಇದನ್ನೆಲ್ಲ ರುಬ್ಕೋಬೇಕು ತರ್ತರಿಯಾಗಿ. ಹಾಗೆ ಇದ್ರ ಜೊತೆಗೆ 1.5 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ರಿಂದ 4 ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ ನೋಡಿ, ಇದೆಲ್ಲ ಚೆನ್ನಾಗಿ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಲಿ ಆಡಿಸ್ಕೊಳ್ಳೋಕ್ಕೂ ಮುಂಚೆ ಒಂದು ಅರ್ಧ ಹೋಳು ಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿಲಿ ತರಿತರಿಯಾಗಿ ರುಬ್ಕೊಂಬರೋಣ. ಸ್ನೇಹಿತರೆ, ಮಸಾಲೆ ಒಡೆಗೆ ರುಬ್ತೀವಲ್ಲ ಆ ಥರ ತರಿತರಿಯಾಗಿ ಇದನ್ನು ರುಬ್ಕೊಂಬಂದಿದ್ದೀನಿ. ಇದರಲ್ಲೇ ಸ್ವಲ್ಪ ಅಂದರೆ ಇದರಲ್ಲಿ ಒಂದು 1/4 ಭಾಗದಷ್ಟು ಒಂದು ಮುದ್ದೆ ಸೈಜು ಅದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೋತೀನಿ. ಇನ್ನು ಮಿಕ್ಕದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತೀನಿ. ಇದನ್ನು ಸಂಡಿಗೆ ಸೈಜು. ಇದಕ್ಕೆ ನೀರು ಹಾಕಬಾರ್ದು, ಹಾಗೆ ರುಬ್ಕೊಂಬರ್ಬೇಕು. ಆ ನೆನೆಸಿರ್ತೀವಲ್ಲ ಅದೇ ಥರ ರುಬ್ಕೊಂಡ್ರೆ ಸಾಕು. ತಿರ್ಗಾ ನೀವು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಆ ನೆಂದಿರತ್ತಲ್ಲ ಅದರಲ್ಲೇ ಸಾಕಾಗತ್ತೆ. ನೋಡಿ ಸ್ನೇಹಿತರೆ, ಎಲ್ಲ ಈ ಥರ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ. ಸಂಡಿಗೆ ಅಂದರೆ ಇದನ್ನೇ ಎಣ್ಣೆಲಿ ಹಾಕಿ ಕರಿಬೇಕು. ಇವಾಗ ಇದ್ರ ಮಧ್ಯೆ ಇವಾಗ ಸಾಂಬಾರು ಅಂದರೆ ಈ ಸಂಡಿಗೆ ಹುಳಿ ಮಾಡೋದಕ್ಕೆ ಈ ಯಾವಾಗಲೇ ಮಿಕ್ಕಿದ್ದೆ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದಲ್ಲ ಒಂದು 1/4 ಭಾಗದಷ್ಟು, ಅದನ್ನೀಗ ಒಂದು ಬೇಸನ್ಗೆ ಹಾಕ್ಕೊಂಡು ಅದೇ ಬೇಸನ್ಗೆ ಇದಕ್ಕೆ 2 ಚಮಚದಷ್ಟು ಸಾಂಬಾರು ಪುಡಿ, ಹಾಗೆಯೇ ಒಂದು 4 ರಿಂದ 5 ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನು ನೀಟಾಗಿ ಕದ್ರಕೊಂಬಿಡೋಣ. ಸ್ನೇಹಿತರೆ, ಈಗ ಹುಳಿ ಮಾಡ್ಕೊಳ್ಳೋದಕ್ಕೆ ಬಾಣಲಿ ಇಟ್ಟಿದ್ದೀನಿ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮತ್ತೆ ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಒಂದು 2 ಚಮಚದಷ್ಟು ಆಯಿಲ್ ಹಾಕೋಣ. ನೋಡಿ, ಎಣ್ಣೆ ಕಾಯ್ತಿದ್ದಂಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತೀನಿ. ಇದಕ್ಕೆ 1 ಚಿಟಿಕೆ ಅರಿಶಿಣ, ಸ್ವಲ್ಪ ಒಂದೇ ಒಂದು ಒಣಗಿರೋ ಮೆಣಸಿನಕಾಯಿ ಒಗ್ಗರಣೆಗೆ. ಈ ಒಗ್ಗರಣೆ ಹಾಕ್ತಿದ್ದಂಗೆ ನಾವು ಅವಾಗಲೇ ಕಲಸಿಟ್ಕೊಂಡಿದ್ದೀವಲ್ಲ ಆ ಮಿಶ್ರಣ, ಅದನ್ನು ಈಗ ಇದಕ್ಕೆ ಸೇರಿಸ್ಕೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗಲೇ ನಾವು ಹಿಟ್ಟು ಅಂದರೆ ಆ ತೊಗರಿಬೇಳೆಯನ್ನು ರುಬ್ಬೋದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ವಿ, ಅದನ್ನು ನೋಡಿಕೊಂಡು ಸ್ವಲ್ಪ ಹಾಕೋಬೇಕು. ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಇದು ಇವಾಗ ಒಂದು 2 ಕುದಿ ಚೆನ್ನಾಗಿ ಕುದಿಬೇಕಿದು. ಇದು ಕುದಿಯೋ ಅಷ್ಟರೊಳಗೆ ಒಂದು ಕಡೆ ಎಣ್ಣೆ ಬಿಸಿ ಇಟ್ಕೊಂಡು ಆ ಸಂಡಿಗೆ ನಾವು ಏನು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಂಬೋಣ. ಸ್ನೇಹಿತರೆ, ಇದಕ್ಕೆ ಈರುಳ್ಳಿ ಟೊಮೆಟೊ ಅವೆಲ್ಲ ಏನೂ ಬೇಕಾಗಿಲ್ಲ, ಹಾಗೇ ಮಾಡೋವಂಥದ್ದು. ಹಾಗೆ ಮಾಡಿದ್ರೇ ಇದು ರುಚಿ. ನೋಡಿ, ಇದು ಒಂದು ಕುದಿ ಇನ್ನೇನು ಕುದೀತಾ ಇದೆ ಅನ್ನೋವಾಗ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸವನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಮತ್ತು ತರಕಾರಿ ಇದ್ರ ಏನು ಅವಶ್ಯಕತೆ ಇಲ್ಲ. ಇದಕ್ಕೆ ತರಕಾರಿ ಹಾಕಬೇಕು, ಒಂದು ಹುಳಿಗೆ ಅವೆಲ್ಲ ಏನು ಬೇಡ. ಇದ್ರ ಹಾಗೆ ಈ ಸಂಡಿಗೆ ಒಂದು ಕರೆದುಕೊಂಡು ಇದರೊಂದು ಸಂಡಿಗೆ ಕರೆದಿರೋದ್ರಲ್ಲೇ ಕುದ್ದುಬಿಟ್ಟು ಇನ್ನು ಬೇಯಿಸೋದು ಅವೆಲ್ಲ ಏನು ಬೇಡ, ಹಾಗೆ ಮಾಡ್ಬೋದು. ತುಂಬ ರುಚಿಕರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಸ್ನೇಹಿತರೆ, ಈಗ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಇದು ಚೆನ್ನಾಗಿ ನೆನೆಸಿ ರುಬ್ಬಿರೋದ್ರಿಂದ ಇದು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ನೋಡಿ, ಇದು ಕುದೀತಾ ಗಟ್ಟಿ ಆಗ್ಬಿಡುತ್ತೆ. ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ, ಹುಳಿ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀವು ನೀರು ಸೇರಿಸ್ಕೋಬೋದು, ತೊಂದರೆ ಇಲ್ಲ. ಅದಕ್ಕೆ ತಕ್ಕಂತೆ ಉಪ್ಪು ಹಾಕ್ಕೊಂಡ್ರೆ ಸರಿ.
ಸ್ನೇಹಿತರೆ ನೋಡಿ, ಇದು ಎಣ್ಣೆ ಕಾದಿದೆ, ತುಂಬ ಕಾಯಬಾರ್ದು. ಎಣ್ಣೆ ಕಾಯ್ತಿದ್ದಂಗೆ ನಾವು ಅವಾಗಲೇ ಏನು ಉಂಡೆ ಹಾಕ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಎಣ್ಣೆಗೆ ಹಾಕಿ ಕರ್ಕೊಂಬೋಣ. ಇದನ್ನು ಅಬೇಲ್ ಕೂಡ ಬೇಯಿಸ್ಬಿಟ್ಟು ಹಾಕ್ಬೋದು. ಕೆಲವರು ಅಬೇಲ್ ಬೇಯಿಸ್ಬಿಟ್ಟು ಹಾಕ್ತಾರೆ, ಅಬೆ ವಡೆ ಅಂತ. ಎಣ್ಣೆಲಿ ಕರೆದು ಹಾಕಿದ್ರೆ ಸಂಡಿಗೆ ಹುಳಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ಹಾಕಿ, ಇಲ್ಲಾಂದರೆ ಎಲ್ಲ ಒಡೆದೋಗ್ಬಿಡುತ್ತೆ ಎಣ್ಣೆ ಹಾಕ್ತಿದ್ದಂಗೆ. ಒಂದು 2 ನಿಮಿಷ ಹಾಕಿ, ಒಂದು 2 ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಒಂದು ಆಂಬೊಡೆ ಮಸಾಲೆ ವಡೆ ಎಲ್ಲ ಕರಿತೀವಲ್ಲ ಆ ಥರ. ಅಂದರೆ 2 ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸಿಂಗಲ್ ಫ್ರೈ ಮಾಡಿದ್ರೆ ಸಾಕು. ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ಸೇರಿಸ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಒಳ್ಳೆ ಸೂಪರಾಗಿರೋವಂಥ ಸಂಡಿಗೆ ಹುಳಿ, ಬ್ರಾಹ್ಮಣರ ಮನೆ ಶೈಲಿಯ ಸಂಡಿಗೆ ಹುಳಿ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಇದು ಹುಳಿ ಚೆನ್ನಾಗಿ ಕುದ್ದಿದೆ. ಈಗ ಕುದ್ದಿ ಒಂದು ಹುಳಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ. ಈಗ ಸ್ಟವ್ನ ಆಫ್ ಮಾಡೋಣ. ಇದನ್ನು ನೋಡಿ, ಒಳ್ಳೆ ಇದು ಬಿಸ್ಕೆಟ್ ಕಲರ್ ಬಣ್ಣ ಬರ್ತಾ ಇದೆ. ಸ್ನೇಹಿತರೆ ನೋಡಿ, ಸಂಡಿಗೆನೂ ರೆಡಿ ಇದೆ, ಹುಳಿನೂ ರೆಡಿ ಇದೆ. ಎರಡೂ ಸೇರಿಸಿದ್ರೆ ಈಗ ಸಂಡಿಗೆ ಹುಳಿ ಆಗುತ್ತೆ. ನೋಡಿ, ಗರಿಗರಿಯಾಗಿರುವಂಥ ಸಂಡಿಗೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ತುಂಬ ಹೊತ್ತು ನೆನೆಸಿಟ್ರು ಚೆನ್ನಾಗಿರಲ್ಲ. ಈ ಥರ ಸೇರಿಸಿದ ಮೇಲೆ ತಕ್ಷಣ ಬಡಿಸ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿಬಿಟ್ರೆ ರುಚಿ. ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸ್ನೇಹಿತರೆ, ಬಿಸಿ ಬಿಸಿಯಾದಂತಹ ಸಂಡಿಗೆ ಹುಳಿ ಅನ್ನದ ಜೊತೆಗೆ ಸಂಡಿಗೆ ಹುಳಿ, ಒಳ್ಳೆ ಘಮಘಮ ಅಂತಿರೋ ಸಂಡಿಗೆ ಹುಳಿ, ಬ್ರಾಹ್ಮಣರ ಮನೆ ಶೈಲಿ. RVR ಮದುವೆ ಮನೆಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ಬ್ರಾಹ್ಮಣರ ಮದುವೆಲಿ ಈ ಸಂಡಿಗೆ ಹುಳಿ ಮಾಡಿದ್ರೆ ಆಹಾ ಅಂತ ತಿಂತಾ ಇರಬೇಕು. ರುಚಿ ಒಳ್ಳೆ ಘಮ್ಮಂತ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮನೇಲೂ ಮಾಡೋಕ್ಕೆ ತುಂಬ ಸುಲಭವಾಗಿರುತ್ತೆ. ಬೇಳೆ ಬೇಯಿಸೋಂಗಿಲ್ಲ, ತರಕಾರಿ ಹಚ್ಚೋಂಗಿಲ್ಲ, ತಕ್ಷಣ ಮಾಡೋ ಅಂಥದ್ದು. ಒಂದಿಷ್ಟು ತೊಗರಿಬೇಳೆ ನೆನೆಸಿಟ್ಬಿಟ್ರೆ ತಕ್ಷಣ ಮಿಕ್ಕಿದೆಲ್ಲ ಆಗುವಂಥ ಕೆಲಸ. ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲ ಮನೇಲಿ ಪ್ರಯತ್ನ ಮಾಡಿ. 100% ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಗ ರುಚಿ ನೋಡೋಣ. ಒಳ್ಳೆ ಹುಳಿ ಜೊತೆ ಕಲಿಸ್ಕೊಂಡು ಒಂದು ಸಂಡಿಗೆ, ಒಂದು ಅರ್ಧ ಸಂಡಿಗೆ ಮುರ್ಕೊಂಡು ಬೇರೆ ನೀವು ಹಪ್ಪಳ ಕರಿಬೇಕು, ಒಂದು ಬಜ್ಜಿ ಮಾಡ್ಕೋಬೇಕು, ಏನೂ ಇಲ್ಲ. ತರಕಾರಿ ಇಲ್ಲದೆ ಹುಳಿ ಜೊತೆಗೆ ಸಂಡಿಗೆ ಅದಕ್ಕೆ ಸೇರಿಸಿ ಒಳ್ಳೆ ಸೂಪರಾಗಿರೋಂಥ ಗರ್ಗರಿಯಾಗಿರುತ್ತೆ. ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ಅವಾಗವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ರುಚಿಕರವಾಗಿದೆ. ಬಾಯಿಗೆ ಇಟ್ಟ ತಕ್ಷಣ ಫ್ಲೇವರ್ಫುಲ್ಲಾಗಿರುತ್ತೆ. ಆ ಜೀರಿಗೆ ಹಾಕಿರೋದಾಗಿರ್ಬೋದು, ತೆಂಗಿನಕಾಯಿ ತುರಿ, ತುಂಬ ಚೆನ್ನಾಗಿದೆ. ದಯವಿಟ್ಟು ಒಂದ್ಸಲ ಮನೇಲಿ ಪ್ರಯತ್ನ ಮಾಡಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ಅಡುಗೆಗಳು ನಿಮ್ಮ ಮನೆ ಫಂಕ್ಷನ್ಗಳಲ್ಲಿ, ಮದುವೆಗಳಲ್ಲಿ, ಗೃಹ ಪ್ರವೇಶದಲ್ಲಿ ಆಗಬೇಕು ಅಂದರೆ ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ.